ಸ್ವಲ್ಪ ಗಟ್ಟಿಯಾಗಿ ಹೇಳ್ರಿ ಹಾಲೆಲೂಯ. ಸಂತೋಷದಿಂದ ಹೇಳ್ರಿ ಹಾಲೆಲೂಯ. ಎಲ್ಲರನ್ನ ನೋಡ್ತಾ ಇದ್ರೆ ನನಗೆ ನಿಜವಾಗ್ಲೂ ಬಹಳ ಸಂತೋಷ ಆಗ್ತಾ ಇದೆ. ಯಾಕೆ ಹೇಳ್ರಿ? ದೇವರು ನಮ್ಮ ಸಭೆಯನ್ನು ಮಾತ್ರ ಅಲ್ಲ, ಬೇರೆಯವ್ರನ್ನ ಕೂಡ ಉಪಯೋಗಿಸ್ತಾ ಇದೆ, ಹೊರಗಡೆ ಇರೋರನ್ನ. ಆಮೇನ್. ನಮ್ಮ ಸಭೆಯವರೆಲ್ಲರೂ ಕೇಳಿಸ್ಕೊಳ್ರಿ ಪ್ರಿಯರೇ, ನಾವು ಕರೆಯಲ್ಪಟ್ಟಿದ್ದು ಬರೇ ಒಂದು ಪಟ್ಟಣಕ್ಕಾಗಿ ಅಲ್ಲ, ದೇಶಗಳಿಗಾಗಿ. ವಿ ಕಾಲ್ಡ್ ಫಾರ್ ನೇಷನ್ಸ್. ಆಮೇನ್. ಎಲ್ಲರೂ ನಿಮ್ಮ ಬಗ್ಲಿಗಿರೋ ಹೇಳ್ರಿ, ನೀನು ಕರೆಯಲ್ಪಟ್ಟಿದ್ದು ದೇಶಗಳಿಗಾಗಿ. ಹಾಲೆಲೂಯ, ಹಾಲೆಲೂಯ. ಮತ್ತಾಯ ಬರೆದ ಸುವಾರ್ತೆ 14ನೇ ಅಧ್ಯಾಯ 22ನೇ ವಾಕ್ಯವನ್ನು ನಾವು ತೆರೆಯೋಣ ಪ್ರಿಯರೇ. ಮತ್ತಾಯ ಮತ್ತಾಯ 14:22ನೇ ವಾಕ್ಯ. ನಾನು ಜಾಸ್ತಿ ಹೊತ್ತು ವಾಕ್ಯ ಹೇಳಲ್ಲ, ಸ್ವಲ್ಪ ಸಮಯ ವಾಕ್ಯ ಹೇಳ್ತೇನೆ, ಒಂದು 30 ನಿಮಿಷ ಅಂತ ಅನ್ಕೊಳ್ರಿ. ಅದಾದ ನಂತರ ನಾವೆಲ್ಲರೂ ಪ್ರಾರ್ಥನೆ ಮಾಡಿ ದೇವರು ನಮಗೆ ಮಾತನಾಡಿರುವ ವಾಕ್ಯಗಳನ್ನು ತೆಗೆದುಕೊಂಡು ಇಲ್ಲಿಂದ ಹೋಗೋಣ ಪ್ರಿಯರೇ. ಮ್ಯಾಥ್ಯೂ 14:22 22ನೇ ವಾಕ್ಯ ಓದಮ್ಮ. ಆದ ಕೂಡಲೇ ಆತನು ತನ್ನ ಶಿಷ್ಯರಿಗೆ, ನಾನು ಈ ಜನರ ಗುಂಪುಗಳನ್ನು ಕಳಿಸಿ ಬಿಡುವಷ್ಟರೊಳಗೆ ನೀವು ದೋಣಿಯನ್ನು ಹತ್ತಿ ಮುಂದಾಗಿ ಆಚೆ ದಡಕ್ಕೆ ಹೋಗಿರಿ ಎಂದು ಬಲವಂತ ಮಾಡಿದನು. ಎಲ್ಲ ನನ್ನ ಹಿಂದೆ ಹೇಳ್ರಿ, ಬಲವಂತ ಮಾಡಿದನು. ಇಂಗ್ಲಿಷ್ ಅಲ್ಲಿ ಬಲವಂತಗೆ ಏನಂತಾರೆ ಅಂದ್ರೆ ಫೋರ್ಸ್ ಮಾಡಿದನು. ಹಲ್ಲೆಲೂಯಾ. ಯೇಸು ಸ್ವಾಮಿ ಇದಾದ ಮೇಲೆ ಅಂತ ಬೈಬಲ್ ಅಲ್ಲಿ ಬರೆಯಲ್ಪಟ್ಟಿದೆ. ಈಗ ಪ್ರಶ್ನೆ, ಏನಾದ ಮೇಲೆ? ಇದಕ್ಕಿಂತ ಮೇಲೆ ವಚನಗಳು ನೀವು ಆಮೇಲೆ ಓದ್ಕೊಡ್ರಿ, ಸಮಯ ಇಲ್ಲ, ಜಾಗ್ರತೆಗೆ ವಾಕ್ಯ ಕೇಳಿಸ್ಕೊಡಿ. ಇಲ್ಲಿಂದ ನೀವು ಹೋಗ್ತಾ ಇರುವಾಗ, ನಾಳೆ ಸೋಮವಾರ ಇಂದ ಶನಿವಾರವರೆಗೆ ನಿಮ್ಮ ವರ್ಕಿಂಗ್ ಪ್ಲೇಸ್ ಅಲ್ಲಿ ಈ ವಾಕ್ಯ ತೆಗೆದುಕೊಂಡು ನೀವು ಜೀವಿಸ್ತೀರಿ ಅಂತ ನನ್ನ ಒಂದು ನಂಬಿಕೆ, ನನ್ನ ಒಂದು ಪ್ರಾರ್ಥನೆ. ಹಾಲೆಲೂಯ, ಹಾಲೆಲೂಯ. ಇದಾದ ಮೇಲೆ ಅಂದ್ರೆ ಏನಾದ ಮೇಲೆ? ಮೇಲೆ ನಾವು ನೋಡುವುದಾದ್ರೆ 5 ರೊಟ್ಟಿಯಿಂದ 2 ಮೀನಿಂದ ಎಷ್ಟು ಜನ ತಿಂದ್ರು ಗೊತ್ತಾ? ಬರೇ ಗಂಡಸರು, ಹೆಂಗಸರದು ಲೆಕ್ಕ ಇಲ್ಲ. ಸುಮಾರು 20,000 ಜನರು ಅವ್ರು ಊಟ ಮಾಡಿದ್ರಂತ. 20,000 ಜನರು ಊಟ ಮಾಡಿದ್ರು. ಈ 20,000 ಜನರಿಗೆ ಮಕ್ಕಳದು ಲೆಕ್ಕ ಇಲ್ಲ. ಅಲ್ಲಿ ನಾವು ನೋಡುವುದಾದ್ರೆ ಸರಿಯಾದ ಲೆಕ್ಕ ಬರೀ 5,000 ಅಂತ ಬರೆಯಲ್ಪಟ್ಟಿದೆ. ಬಟ್ 20,000ಕ್ಕಿಂತ ಹೆಚ್ಚು ಜನರು ಅಲ್ಲಿ ಊಟವನ್ನು ಮಾಡಿದರು, 5 ರೊಟ್ಟಿಯಿಂದ 2 ಮೀನಿಂದ. ಈ ಅದ್ಭುತ ಯಾರ ಮೂಲಕ ದೇವರು ಮಾಡ್ದ ಅಂದ್ರೆ ಶಿಷ್ಯರ ಮೂಲಕ ಮಾಡ್ದ. ಅಲ್ಲಿ 5 ರೊಟ್ಟಿ 2 ಮೀನು, ಒಂದು ಚಿಕ್ಕ ಹುಡುಗ ಟಿಫಿನ್ ಬಾಕ್ಸ್ ಅಲ್ಲಿ ಇರ್ತದೆ, ಅದನ್ನು ತೆಗೆದುಕೊಂಡು ದೇವರು ಮುರಿದು ಶಿಷ್ಯರಿಗೆ ಕೊಡ್ತಾನೆ. ಶಿಷ್ಯರಿಗೆ ಕೊಟ್ಟಿದ್ಮೇಲೆ ಶಿಷ್ಯರು ಹೋಗಿ ಹಂಚ್ರಿ ಅಂತ ಹೇಳ್ತಾನೆ. ಅವ್ರು ಹಂಚ್ತಾ ಇರುವಾಗ ನಾವು ನೋಡುವುದಾದ್ರೆ ಎಲ್ಲರೂ ತಿಂದು ತೃಪ್ತರಾಗಿ 12 ಪುಟ್ಟಿಗಳು ಉಳಿದು ಅಂತ. ಯಾರೋ ಈ ರೀತಿಯಲ್ಲಿ ಹೇಳಿದ್ರು, 12 ಪುಟ್ಟಿ ಉಳಿದಿದ್ದು ಇದು ಶಿಷ್ಯರಿಗೆ. ಯಾಕಂದ್ರೆ 12 ಮಂದಿ ಶಿಷ್ಯರಿದ್ರು. ಕೇಳಿಸ್ಕೊಳ್ರಿ, 12 ಪುಟ್ಟಿ ಅಲ್ಲಿ ಉಳಿದಿದ್ಮೇಲೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ಇವರೆಲ್ಲರೂ ಬಹಳ ಸಂತೋಷವಾಗಿದ್ದಾರೆ, ಆನಂದವಾಗಿದ್ದಾರೆ, ಸೆಲೆಬ್ರೇಷನ್ ಮೋಡಲ್ಲಿ ಇದ್ದಾರೆ. ಸೆಲೆಬ್ರೇಷನ್ ಮೋಡ್. ಇವತ್ತಿನ ದಿನಗಳಲ್ಲಿ ಬಹಳ ಜನರಿಗೆ ಸೆಲೆಬ್ರೇಷನ್ ಬಹಳ ಇಷ್ಟ, ನನಗೆ ಕೂಡ ಇಷ್ಟ, ಅದರ ವಿರುದ್ಧವಾಗಿ ನಾನು ಇಲ್ಲ. ಆದರೆ ಅವರ ಜೀವಿತ ಎಲ್ಲ ಈ ಸೆಲೆಬ್ರೇಷನ್ ಮೋಡಲ್ಲೇ ಅವ್ರು ಕಳೀತಾರೆ ಪ್ರಿಯರೇ. ಯೇಸು ಸ್ವಾಮಿ ಇಲ್ಲಿ ಏನ್ ಮಾಡ್ತಾ ಇದ್ದಾನೆ ಗೊತ್ತಾ? ಹಲೋ ಶಿಷ್ಯರೇ, 5 ರೊಟ್ಟಿ 2 ಮೀನು ಎಲ್ಲರೂ ತಿಂದಿದ್ದಾರೆ, ಎಲ್ಲರೂ ತೃಪ್ತರಾಗಿದ್ದಾರೆ, 12 ಪುಟ್ಟಿ ಇಲ್ಲಿ ಉಳಿದಾವ, ಅದನ್ನು ಮುಟ್ಬೇಡ್ರಿ, ಅದನ್ನು ಬಿಡ್ರಿ. ಸೆಲೆಬ್ರೇಷನ್ ಮೂಡಿಂದ ಹೊರಗಡೆ ಬರ್ರಿ, ಸೆಲೆಬ್ರೇಷನ್ ಮೂಡಿಂದ ಹೊರಗಡೆ ಬರ್ರಿ. ಈಗ ನಾನ್ ನಿಮಗೆ ಒಂದು ಕೆಲಸಕ್ಕಾಗಿ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೇನೆ. ಇಮ್ಮಿಡಿಯೇಟ್ಲಿ ಅಂತ ಇಂಗ್ಲಿಷ್ ಬೈಬಲ್ ಅಲ್ಲಿ ಬರೆಯಲ್ಪಟ್ಟಿದೆ, ತಕ್ಷಣವೇ ಅಂತ ಕನ್ನಡದಲ್ಲಿ ಬರೆಯಲ್ಪಟ್ಟಿದೆ. ಅಲ್ಲಿ ಏನ್ ಮಾಡ್ತಾ ಇದ್ದಾನೆ ಅಂದ್ರೆ ಯೇಸು ಸ್ವಾಮಿ ಅವರಿಗೆ ಫೋರ್ಸ್ ಮಾಡ್ತಾ ಇದ್ದಾನೆ, ಒತ್ತಾಯ ಮಾಡ್ತಾ ಇದ್ದಾನೆ, ಇಲ್ಲಿಂದ ಜಾಗ ಖಾಲಿ ಮಾಡ್ಬಿಡೋಣ. ಹಲ್ಲೆಲೂಯಾ. ಎಲ್ಲಿಂದ ಜಾಗ ಖಾಲಿ ಮಾಡಿಸ್ತಾ ಇದ್ದಾನೆ ಯೇಸು ಸ್ವಾಮಿ ಅಂದ್ರೆ, 5 ರೊಟ್ಟಿ 2 ಮೀನು ಇವರು ತಿಂದು ತೃಪ್ತರಾಗಿದ್ದಾರೆ. ಬಹುಶಃ ನಾನು ಅನ್ಕೊಳ್ತೇನೆ ಅಲ್ಲಿ
ಇರುವಂತ ಶಿಷ್ಯರು ಬಹಳ ಆನಂದವಾಗಿದ್ದಾರೆ. ಆಮೇಲೆ ಬಹಳ ಏನಂತಾರೆ, ದಣಿದ್ ಬಿಟ್ಟಿದ್ದಾರೆ, ಟಯರ್ಡ್ ಆಗ್ಬಿಟ್ಟಿದ್ದಾರೆ. 20,000 ಜನರಿಗೆ ಅವರು ಬಡಿಸ್ತಾ ಇದ್ದಾರೆ. ಈಗ ನಾವ್ ಇಲ್ಲಿ ಸುಮಾರು ಒಂದ್ 40 ಜನ ಇದೀವಿ ಅಂತ ಅನ್ಕೊಳ್ರಿ. ಇಬ್ಬರೇ 40 ಜನಕ್ಕೆ ಬಡಿಸಿದ್ಮೇಲೆ ಅವ್ರು ಏನ್ ಹೇಳ್ತಾರೆ ಗೊತ್ತಾ? ಅಬ್ಬಾ ಟಯರ್ಡ್ ಆಗುವ ಬಾಮಿ, ನನಗೆ ಬಹಳ ಟಯರ್ಡ್ ಆಗ್ಬಿಟ್ಟಿದ್ದೀನಿ, ಈಗ ನನಗೇನ್ ಬೇಕು? ರೆಸ್ಟ್ ಬೇಕು. ಟಯರ್ಡ್ ಆದವ್ರಿಗೆ ಏನ್ ಬೇಕು? ರೆಸ್ಟ್ ಬೇಕು. ನೀವು ಬ್ಯಾಂಗ್ಳೂರಿಂದ ಕೆಲವರು ಬಂದಿದ್ದೀರಿ. ಬ್ಯಾಂಗ್ಳೂರಲ್ಲಿರುವಂತ ಜನರಿಗೆ ಇರುವಂತ ಮೈಂಡ್ ಸೆಟ್ ಏನ್ ಗೊತ್ತಾ? ಮಂಡೇ ಟು ಫ್ರೈಡೆ ಕೆಲಸ ಮಾಡಬೇಕು, ವೀಕೆಂಡ್ಸ್ ಅಲ್ಲಿ ಪಿಕ್ನಿಕ್ ಹೋಗ್ಬೇಕು. ಆಮೆನ್. ಯಾವಾಗ್ಲೂ ಅವ್ರು ಏನ್ ವೇಟ್ ಮಾಡ್ತಾರೆ ಗೊತ್ತಾ? ಸಾಟರ್ಡೆ ಸಂಡೇ. ಕೆಲವು ವಿಶ್ವಾಸಿಗಳು ಸಭೆ ಬಿಟ್ಟು ಪಿಕ್ನಿಕ್ ಹೋಗ್ತಾರೆ ಬ್ಯಾಂಗ್ಳೂರಲ್ಲಿ. ನನ್ ಫ್ರೆಂಡ್ ಇದ್ದಾನೆ ಬ್ಯಾಂಗ್ಳೂರಲ್ಲಿ, ಅವ್ನು ಹೇಳ್ತಾನೆ ಬ್ಯಾಂಗ್ಳೂರ್ ಬಿಸಿ, ಬಹಳ ಬಿಸಿ, ಬಹಳ ಟಯರ್ಡ್ ಆಗ್ತಾರೆ ಟ್ರಾವೆಲ್ ಮಾಡಿ, ಅಲ್ಲಿ ಹೋಗಿ ಇಲ್ಲಿ ಹೋಗಿ. ಕೆಲವರು ಇಲ್ಲಿ ಬಂದಿದ್ದಾರೆ, ಇನ್ನು ಕೆಲವರು ನಮ್ಮ ಸಭೆಯಿಂದ ಹೋಗಿದ್ದಾರೆ, ಆಗ್ಲೇ ಅವ್ರಿಗೆ ಅನುಭವ ಆಗಿರ್ಬೋದು. ಯಾವಾಗ ಸಾಟರ್ಡೆ ಬರ್ತದೆ ಸಂಡೇ ಬರ್ತದೆ, ಸಾಟರ್ಡೆ ಬರ್ತದೆ ಸಂಡೇ. ಯಾಕೆ? ರಿಲ್ಯಾಕ್ಸ್, ಮೈಂಡ್ ಅಲ್ಲಿ ರಿಲ್ಯಾಕ್ಸ್ ಬೇಕು. ಕರೆಕ್ಟಾ? ರೆಸ್ಟ್ ಬೇಕು. ಬಹುಶಃ ಈ 12 ಮಂದಿ ಶಿಷ್ಯರು ಕೂಡ ಹಂಗೆ ಅನ್ಕೊಂಡಿರಬಹುದು ಅಂತ ನನ್ನ ಆಲೋಚನೆ. ಬೈಬಲ್ ನಾವು ಓದ್ತಾ ಇರುವಾಗ ಹೆಂಗ್ ಓದ್ಬೇಕು ಗೊತ್ತಾ ಪ್ರಿಯರೇ? ಸ್ವಲ್ಪ ಇಮ್ಯಾಜಿನೇಷನ್ ಅಲ್ಲಿ ಓದ್ಬೇಕು, ಸ್ವಲ್ಪ ಇಮ್ಯಾಜಿನೇಷನ್ ಮಾಡ್ಬೇಕು. ಹಿಂಗಾಗಿರ್ಬಹುದು. ಇಲ್ಲಾಂದ್ರೆ ಬೈಬಲ್ ಬೋರ್ ಆಗ್ತದೆ. ಬಹಳ ಜನಕ್ಕೆ ಬೈಬಲ್ ಓದಕ್ಕೆ ಯಾಕೆ ಬೋರ್ ಆಗ್ತದೆ ಗೊತ್ತಾ? ಅವರು ಯೋಚನೆ ಮಾಡಲ್ಲ ಏನಾಗಿರಬಹುದು. ಅವ್ರು ಏನು ಯೋಚನೆ ಮಾಡ್ತಾನೆ ಗೊತ್ತಾ? ಏನ್ ಯೋಚನೆ ಮಾಡ್ತಾರೆ ಗೊತ್ತಾ? ನನ್ನ ಆಫೀಸಲ್ಲಿ ಹಿಂಗ್ ನೋಡಿದ್ರು, ನನ್ನ ಆಫೀಸ್ ಅವರು ಹಂಗ ನೋಡಿದ್ರು, ನನ್ನ ಬಗ್ಗೆ ಇವ್ರು ಅಂದ್ರು, ನನ್ನ ಬಗ್ಗೆ ಅವ್ರು, ಅದು ಇಮ್ಯಾಜಿನೇಷನ್ ಮಾಡ್ತಾ ಇರ್ತಾರೆ ಮನುಷ್ಯರು. ಬಟ್ ದೇವ್ರು ನನ್ನ ಜೊತೆ ಮಾತಾಡದ ಏನ್ ಗೊತ್ತಾ? ಅವ್ರ ಬಗ್ಗೆ ಇವ್ರ ಬಗ್ಗೆ ಇಮ್ಯಾಜಿನೇಷನ್ ಮಾಡೋದು ಬಿಟ್ಟು ದೇವರು ಏನ್ ಹೇಳ್ತಾ ಇದ್ದಾನೆ ಈಗ ಅದನ್ನು ಮಾಡಕ್ಕೆ ಸಿದ್ಧ ಆಗ. ಆಮೆನ್, ಹಲ್ಲೆಲೂಯಾ. ಈಗ ರೆಸ್ಟ್ ಸಮಯ ಇಲ್ಲ ಶಿಷ್ಯರಿಗೆ, ಈಗ ಫೋರ್ಸ್ ಮಾಡ್ತಾ ಇದ್ದಾನೆ. ಇವಾಗ ನಿಮ್ಗೆ ಯಾರಿಗಾದ್ರೂ ನಾನು ಫೋರ್ಸ್ ಮಾಡಿನ ಅಂತ ಅನ್ಕೊಳ್ರಿ, 9:30 ಚರ್ಚ್ ಇದೆ ಬರ್ರಿ, ಬಾ ಅಬ್ಬಾ ಹೇಳಿದ್ರಪ್ಪ ಪಾಸ್ಟರ್ ನನಗೆ, ಮುಜೆ ಈ ಬೋಲೆ. ಇಲ್ಲಿ ಕೆಲವ್ರಿಗೆ ಜವಾಬ್ದಾರಿ ಕೊಟ್ಟಿದ್ದೀನಿ, ಅವರೇ ಲೇಟ್ ಬರ್ತಾರ. ಹೇಳಿನ ಅಂತ ಅನ್ಕೊಳ್ರಿ, ಫೋರ್ಸ್ ಮಾಡಿನ ಅಂತ ಅನ್ಕೊಳ್ರಿ. ನಾಳೆ 9:30 ಚರ್ಚ್ ಪ್ರೇಯರ್, ಪ್ರಾರ್ಥನೆ, ಅನ್ಯ ಭಾಷೆ ಪ್ರಾರ್ಥನೆ ನಾವು ಮಾಡ್ಬೇಕು, ಜಲ್ದಿ ಬರ್ರಿ ಅಂದ್ರೆ ಏನ್ ಹೇಳ್ತಾರೆ ಹೇಳ್ರಿ? ನನ್ನ ಜೊತೆ ಇದ್ರೆ ಎಲ್ಲರೂ ಇಲ್ಲೇ ಇದ್ದವ್ರು ಅಲ್ಲಿ ಅಂತ ಹೇಳ್ರಿ. ನಾನು ಒಬ್ಬರಿಗೆ ಹೇಳ್ತಾ ಇಲ್ಲ, ಓಕೆ? ಒಬ್ಬರಿಗೆ ನಾನು ಶೂಟ್ ಮಾಡ್ತಾ ಇಲ್ಲ, ಎಲ್ಲರಿಗೂ ಶೂಟ್ ಮಾಡ್ತಿದ್ದೇನೆ. ಓಕೆ, ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಾರ್ದು, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ರಿ. ಹಲ್ಲೆಲೂಯಾ. ಯೇಸು ಸ್ವಾಮಿ ಫೋರ್ಸ್ ಮಾಡ್ದ ಅಂತ ಎಲ್ಲ ಹೇಳ್ರಿ, ಫೋರ್ಸ್. ನನಗೆ ಕೂಡ ಆ ಹಕ್ಕಿದೆ ನಿಮಗೆ ಫೋರ್ಸ್ ಮಾಡೋದು. ನನಗೆ ಕೂಡ ಹಕ್ಕಿದೆ. ಸುವಾರ್ತೆ ಸಾರ್ರಿ, ಏನ್ ಹೇಳ್ತಾರಪ್ಪ ಪಾಸ್ಟರ್, ಸುವಾರ್ತೆ ಸಾರಿ, ನನಗೆ ಕೆಲಸ ಐತೆ, ಮನೆ ಐತೆ, ಅಪ್ಪ ಫೋರ್ಸ್ ಮಾಡಕ್ಕೆ ನನಗೆ ಹಕ್ಕಿದೆ. ಏಸು ಮಾಡ್ದ ಹೇಳ್ರಿ, ಏಸು ಫೋರ್ಸ್ ಮಾಡ್ದ. ನನ್ನ ವೈಫ್ ಕೂಡ ಫೋರ್ಸ್ ಮಾಡ್ತೀನಿ ನಾನು. ಯಾವುದಕ್ಕಾಗಿ ಗೊತ್ತಾ? ಊಟಕ್ಕಾಗಿ ಅಲ್ಲ, ಪ್ರಾರ್ಥನೆಗಾಗಿ, ವಾಕ್ಯಕ್ಕಾಗಿ, ಸುವಾರ್ತೆಗಾಗಿ, ಜನರನ್ನ ಬಿಲ್ಡ್ ಮಾಡಕ್ಕೆ ಫೋರ್ಸ್ ಮಾಡ್ತೀನಿ ನಾನು. ಹಲ್ಲೆಲೂಯಾ. ಯೇಸು ಸ್ವಾಮಿ ಫೋರ್ಸ್ ಮಾಡ್ದ. ಬಹಳ ಸಾರಿ ವಿಶ್ವಾಸಿಗಳಲ್ಲಿ ಇರುವಂತ ಆಲೋಚನೆ ಏನ್ ಗೊತ್ತಾ? ರಿಲ್ಯಾಕ್ಸ್ ಮೋಡು, ರಿಲ್ಯಾಕ್ಸ್. ಆಯ್ತಪ್ಪ, ಅಪ್ಪ ಕೆಲಸ ಮಾಡ್ಬಿಟ್ಟೆಪ್ಪ, ಸ್ವಲ್ಪ ರೆಸ್ಟ್ ಮಾಡೋದು ತಪ್ಪಿಲ್ಲ. ರಾತ್ರಿ ರೆಸ್ಟ್ ಮಾಡ್ರಿ, 7 ತಾಸು ನಿದ್ದೆ ಮಾಡ್ರಿ. ಆದ್ರೆ ಬೆಳಿಗ್ಗೆಯಿಂದ ಸಂಜೆವರೆಗೆ ನೀವು ಕೆಲಸಕ್ಕೆ ಹೋಗಿರ್ತೀರಿ, ಅದರ ಮಧ್ಯದಲ್ಲಿ ನೀವು ಯೇಸುವನ್ನು ತೆಗೆದುಕೊಂಡು ಬರಕ್ಕೆ ಸಭೆ, ಪಾಸ್ಟರ್ ನಿಮ್ಗೆ ಫೋರ್ಸ್ ಮಾಡ್ತಾರೆ. ಯಾಕೆ ಇವರೆಲ್ಲರನ್ನ ನಾನು ನಿಮ್ಗೆ ಸಾಕ್ಷಿ ಹೇಳ್ತೀನಿ ಗೊತ್ತಾ? ಸುಮ್ನೆ ನನ್ನ ಬಗ್ಗೆ ಹೇಳಕ್ಕೆ ಅಲ್ಲ. ನನ್ನ ಬಗ್ಗೆ ಹೇಳಿದ್ರೆ ನನ್ಗೆ ಇಷ್ಟನೇ ಆಗಲ್ಲ. ಆಕ್ಚುಲಿ ಅಣ್ಣ ಅಂದ್ರೆ ನನಗೆ ಬೆಣ್ಣ ಬೇಡ. ನನಗೆ ಯೇಸು ಬೇಕು, ಕೆಲಸ ಬೇಕು. ಯಾಕಂದ್ರೆ ಅಣ್ಣ ಅಂತ ಹೇಳೋರ್ ಬಹಳ ಜನ ಹೋಗ್ಬಿಟ್ಟಾರ. ಬಣ್ಣ ಹಚ್ಚಿ ಹಲ್ಲೆಲೂಯಾ.
ಬಟ್ ನನಗೆ ನೀವೆಲ್ಲ ಅಣ್ಣ ಅಂದ್ರಿ. ನನಗೆ ಪಾಸ್ಟರ್ ಅಂತ ಹೇಳಕ್ ಇಷ್ಟ, ನೀವು ಪಾಸ್ಟರ್ ಅಂದ್ರೆ ನನಗೆ ಇಷ್ಟ ಇಲ್ಲ, ನೀವು ಅಣ್ಣ ಅಂದ್ರೇನೆ ಇಷ್ಟ. ಬಟ್ ನನ್ನ ಆಸೆ ಏನ್ ಗೊತ್ತಾ, ನೀವೆಲ್ಲರೂ ಈ ಒಂದು ಮಿಷನ್ ಸೇವೆಯಲ್ಲಿ ಭಾಗಿಯಾಗಬೇಕು. ಆಮೆನ್. ಯೇಸು ಸ್ವಾಮಿ ಯಾಕೆ ಇವ್ರಿಗೆ ಫೋರ್ಸ್ ಮಾಡ್ತಾ ಇದ್ದಾನೆ ಗೊತ್ತಾ? ಯಾವ ರೀತಿಯಲ್ಲಿ ಫೋರ್ಸ್ ಮಾಡ್ತಾ ಇದ್ದಾನಂದ್ರೆ, ಈಗ ನೀನ್ ಇಲ್ಲಿಂದ ಜಾಗ ಖಾಲಿ ಮಾಡಿ ದೋಣಿ ಹತ್ತಿ ಆಚೆ ದಡಕ್ ಹೋಗು. ಯೇಸು ಹೇಳ್ತಾ ಇದ್ದಾನೆ, ನೀವು ಹೋಗ್ರಿ, ನಾನು ಬರ್ತೀನಿ. 12 ಮಂದಿ ಶಿಷ್ಯರಲ್ಲಿ ನಾನ್ ಅನ್ಕೊಂತೀನಿ, ನೋಡಪ್ಪ ಯೇಸು ಸ್ವಾಮಿ ನಮಗೆ ಕಳಿಸ್ಕೊಟ್ಟು ನಿದ್ದೆ ಮಾಡ್ತಾನೇನು. ನೀವು ಬೈಬಲ್ ಓದ್ರಿ, ಅಲ್ಲಿ ಬರೆಯಲ್ಪಟ್ಟಿದೆ, ಅವ್ರನ್ನ ಯೇಸು ಕಳಿಸ್ಬಿಟ್ಟ, ಈತ ಹೋಗಿ ಏನ್ ಮಾಡ್ತಾ ಇದ್ದಾನೆ ಗೊತ್ತಾ? ರಾತ್ರಿ ಎಲ್ಲ ಪ್ರಾರ್ಥಿಸ್ತಾ ಇದ್ದಾನೆ. ಏನ್ ಮಾಡ್ತಾ ಇದ್ದಾನೆ? ಬೈಬಲ್ ನಾವು ಚೆನ್ನಾಗಿ ಓದಿ ಅರ್ಥ ಮಾಡ್ಕೋಬೇಕು. ಕ್ರೈಸ್ತಿಯ ಜೀವಿತ ಬರೀ ರೆಸ್ಟ್ ಮಾಡೋದಲ್ಲ, ಕ್ರೈಸ್ತಿಯ ಜೀವಿತ ಬರೇ ಸೆಲೆಬ್ರೇಷನ್ ಮಾಡೋದಲ್ಲ, ಕ್ರೈಸ್ತಿಯ ಜೀವಿತ ಬರೇ ನಾವು ನಮಗಾಗಿ ಜೀವಿಸೋದಲ್ಲ. ಕ್ರೈಸ್ತಿಯ ಜೀವಿತ ಆತನ ಕೆಲಸದಲ್ಲಿ ನಾವು ಭಾಗಿಯಾಗಬೇಕು. ಆಮೆನ್. ಹಲ್ಲೆಲೂಯಾ. ಕೆಲವರು ಯಾಕೆ ಯೇಸುವನ್ನು ನಂಬಿದಾರೆ ಗೊತ್ತಾ? ಸ್ವರ್ಗಕ್ಕೆ ಹೋಗಕ್ಕೆ. ಕೆಲವರಿಗೆ ಆಸೆ ಏನ್ ಗೊತ್ತಾ, ನಾನು ಯೇಸುವನ್ನು ನಂಬಿಟ್ಟಿದ್ದೀನಿ, ಸ್ವರ್ಗಕ್ಕೆ ಬಂದ್ಬಿಟ್ಟಿದ್ದೇನೆ. ಯೇಸು ಹೇಳ್ತಾನೆ, ಕಷ್ಟ ಬಿದ್ದು ಬಂದಿ ಬಾ, ಕಷ್ಟ ಬಿದ್ದು ಬಂದಿ. ನೋಡ್ರಿ ಪ್ರಿಯರೇ, ನೀನು ಸ್ವರ್ಗಕ್ಕೆ ಹೋಗಕ್ಕೆ ಯೇಸುವನ್ನು ನಂಬಿಲ್ಲ ಈ ಲೋಕದಲ್ಲಿ, ಆ ಸ್ವರ್ಗವನ್ನು ಇಲ್ಲಿ ಇಳಿಸಕ್ಕೆ ನಂಬಿದ್ದೇವೆ. ಯೇಸು ಸಭೆಗೆ ಕೊಟ್ಟಿರುವಂತ ಬಲವಾದ ಆಯುಧ, ಬಲವಾದ ಶಕ್ತಿ ಏನ್ ಗೊತ್ತಾ? ಪರಲೋಕಕ್ಕೆ ನಾವು ಹೋಗೋದಲ್ಲ, ಪರಲೋಕವನ್ನೇ ನಾವು ಕೆಳಗೆ ಇಳಿಸುವವರಾಗಿದ್ದೇವೆ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಬರೇ ಪರಲೋಕಕ್ಕೆ ಹೋಗೋದು ನನ್ನ ಉದ್ದೇಶ ಅಲ್ಲ. ಪರಲೋಕಕ್ಕೆ ಅನೇಕರನ್ನು ನಾನು ತೆಗೆದುಕೊಂಡು ಹೋಗಬೇಕು. ಆ ಪರಲೋಕವನ್ನು ಈ ಭೂಲೋಕದಲ್ಲಿ ನಾನು ಇಳಿಸಬೇಕು. ನಿಮ್ಮ ಬ್ಯಾಂಕ್ ಅಲ್ಲಿ ಇಳಿಸಬೇಕು, ನಿಮ್ಮ ಕೆಲಸದಲ್ಲಿ ಇಳಿಸಬೇಕು, ನಿಮ್ಮ ಬಿಸ್ನೆಸ್ ಅಲ್ಲಿ ಆ ಪರಲೋಕವನ್ನು ಇಳಿಸಬೇಕು. ಪ್ರಿಯರೇ, ಅದು ಇಳಿಸಬೇಕಂದ್ರೆ ರೆಸ್ಟ್ ಮೂಡಲ್ಲಿ ಇರಬಾರ್ದು, ಅಪ್ಸೆಟ್ ಮೂಡಲ್ಲಿ ಇರಬಾರ್ದು, ಸೆಲೆಬ್ರೇಷನ್ ಮೂಡಲ್ಲಿ ಇರಬಾರ್ದು. ಆ ಒಂದು ಪರಲೋಕ ತೆಗೆದುಕೊಂಡು ಬರುವಂತ ಮೋಡ್ ನಿನ್ನಲ್ಲಿ ಯಾವಾಗ ಬರ್ತದೆ ಅಂದ್ರೆ, ಆತನ ಕೆಲಸದಲ್ಲಿ ವೆನ್ ಯು ಪಾರ್ಟ್ನರ್, ನೀವು ಯಾವಾಗ ಆತನ ಕೆಲಸದಲ್ಲಿ ನೀವು ಭಾಗಿಯಾಗ್ತಿರೋ ಆ ಮೋಡ್ ನಿಮ್ಮಲ್ಲಿ ಬರ್ತದೆ. ಆಮೆನ್. ಹಲ್ಲೆಲೂಯಾ. ನಿಮ್ಮ ಬಗ್ಲಿಗಿರೋರ್ಗೆ ಹೇಳ್ರಿ, ರೆಸ್ಟ್ ಮೋಡ್ ಇಂದ ಹೊರಗಡೆ ಬರೋಣ, ರಿಲ್ಯಾಕ್ಸ್ ಮೋಡ್ ಇಂದ ಹೊರಗಡೆ ಬರೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಕೆಲವರು ನನಗೆ ಹೇಳ್ತಾರೆ, ಯು ಆರ್ ಎ ಮೆಂಟಲ್ ಫೆಲೋ ಅಂತ ಹೇಳ್ತಾರೆ. ನಾನು ಹೇಳ್ತೀನಿ, ಹೌದು. ಯಾಕೆ ಅಂದ್ರೆ, ಪಾಸ್ಟರ್ ಭಾಷಾ, ನನ್ನ ಫ್ರೆಂಡ್ ಹೇಳ್ತಾನೆ, ನೂರ್ ಬರೇ ನೀನ್ ಸೇವೆ ಅಂತಿ, ಸ್ವಲ್ಪ ಹೊರಗಡೆ ಬರ್ಬೇಕು ನೀನು, ಸ್ವಲ್ಪ ಫ್ಯಾಮಿಲಿಗೆ ತಗೊಂಡು ಗೋವಾಗ್ ಹೋಗ್ಬೇಕು, ಫ್ಯಾಮಿಲಿಗೆ ತಗೊಂಡು ಮಲೇಷ್ಯಾಗ ಹೋಗ್ಬೇಕು. ನಾನು ಹೇಳ್ತೀನಿ, ಯಾರು ಕೊಡ್ತಾರಪ್ಪ? ಅದೇ ದುಡ್ಡು ನಾನು ಸೇವೆಗೆ ಹಾಕ್ತೀನಿ. ಹಂಗಂತ ನನ್ನ ಫ್ಯಾಮಿಲಿನ ನಾನು ತಿರಸ್ಕಾರ ಮಾಡ್ತಾ ಇಲ್ಲ, ಚೆನ್ನಾಗಿ ನೋಡ್ಕೊಳ್ತೀನಿ. ನನ್ನಂಗ ಯಾರು ನೋಡ್ಕೊಳ್ಳಲ್ಲ. ಮತ್ತೆ ನಾನು ನಿಮ್ಮನ್ನು ಉತ್ತೇಜನ ಮಾಡಕ್ಕೆ, ನಿಮ್ಮಲ್ಲಿ ರೋಷ ಬರ್ಬೇಕು, ಅದಕ್ಕೆ ಹೇಳ್ತಿದ್ದೇನೆ. ಹಲ್ಲೆಲೂಯಾ. ಕೆಲವರು ಫ್ಯಾಮಿಲಿ ಪ್ಲಾನ್ಸ್ ಹೆಂಗ್ ಮಾಡ್ತಾರೆ ಗೊತ್ತಾ? ಇಯರ್ಲಿ 3 ಟ್ರಿಪ್ಸ್, ನಾವು ಹಿಂಗ್ ಹೋಗ್ಬೇಕು, ನಾವು ಹಿಂಗ್ ಬರ್ಬೇಕು, ಆಮೇಲೆ ಕೆಲಸ ಮಾಡ್ಕೋಬೇಕು. ಎಷ್ಟು ಖರ್ಚು ಮಾಡಿರ್ತಾರೆ ಗೊತ್ತಾ? ಲಕ್ಷಗಳು ಖರ್ಚು ಮಾಡಿರ್ತಾರೆ. ತಪ್ಪಿಲ್ಲ, ಹೋಗೋದು ತಪ್ಪಿಲ್ಲ. ಆದ್ರೆ ಆ ಸೆಲೆಬ್ರೇಷನ್ ಮೋಡಲ್ಲೇ ನಾವು ಇರುವುದಾದ್ರೆ ನಶಿಸಿ ಹೋಗುವಂತ ಆತ್ಮಗಳು ನೂರಾರು ಹೊರಗಡೆ ಇದ್ದಾರೆ ಪ್ರಿಯರೇ, ನೂರಾರು ಹೊರಗಡೆ ಇದ್ದಾರೆ. ಅದರಿಂದ ಸ್ವಲ್ಪ ಹೊರಗಡೆ ಬರಬೇಕು ನಾವು. ಆಮೆನ್. ನೀವು ಕ್ರಿಸ್ತನನ್ನು ಎವ್ರಿ ಡೇ ಸೆಲೆಬ್ರೇಟ್ ಮಾಡ್ರಿ, ತಪ್ಪಿಲ್ಲ. ಆದ್ರೆ ಕ್ರಿಸ್ತನನ್ನು ಬಿಟ್ಟು ಸೆಲೆಬ್ರೇಷನ್ ಮಾಡೋದು ಅದು ಸರಿಯಲ್ಲ. ವಿ ಶುಡ್ ಸೆಲೆಬ್ರೇಟ್ ಕ್ರೈಸ್ಟ್ ಎವ್ರಿ ಡೇ. ಪ್ರತಿದಿನ ನಾವು ಕ್ರಿಸ್ತನನ್ನು ಸೆಲೆಬ್ರೇಟ್ ಮಾಡಬೇಕು. ಆದ್ರೆ ಕ್ರಿಸ್ತನನ್ನು ಬಗ್ಲಿಗಿಟ್ಟು ನಾವು ಸೆಲೆಬ್ರೇಷನ್ ಮೋಡಲ್ಲಿ ಇರೋದು ಅದು ದೊಡ್ಡ ಭಯಂಕರವಾದಂತ ಒಂದು ಅಪಾಯಕರವಾದಂತ ಒಂದು ಕೆಲಸ ವಿಶ್ವಾಸಿಗಳಲ್ಲಿ ಪ್ರಿಯರೇ. ಆಮೆನ್. ನಿನ್ನೆ ಒಬ್ಬ ಪಾಸ್ಟರ್ ಬಂದಿದ್ರು ಬಳ್ಳಾರಿಯಿಂದ, ನನಗೆ ಬಹಳ ಹತ್ತಿರ ಇದ್ದವರು, ಚೆನ್ನೈಯಿಂದ. ಅವರು ನಮ್ಮ ಮನೆಯಲ್ಲಿ ಇದ್ರು. ಬೆಳಿಗ್ಗೆಯಿಂದ ಸಂಜೆವರೆಗೆ ನನ್ನ ಸಮಯ ಕಳೀತಾ ಇದ್ದೆ. ಅವ್ರ ಜೊತೆ ನಾನು ಮಾತಾಡ್ತಾ ಹೀಗೆ ಹೋಗ್ತಾ ಇದ್ದೆ. ಅವ್ರಿಗೆ ರೂಮ್ಗೆ ಬಿಡಕ್ ಹೋದೆ. ಮಧ್ಯಾಹ್ನ ಊಟ ಆದ ನಂತರ ಒಂದು ಕುದುರೆ ಇತ್ತು, ಕುದುರೆ, ಹಾರ್ಸ್ನ ಒಂದು ಇದರಲ್ಲಿ ತಗೊಂಡು ಹೋಗ್ತಿದ್ರು, ಲಾರಿಯಲ್ಲಿ ತೆಗೆದುಕೊಂಡು ಹೋಗ್ತಿದ್ರು, ವೆಹಿಕಲ್ ಅಲ್ಲಿ ತಗೊಂಡು ಹೋಗ್ತಿದ್ರು. ನಾನು
ಪಾಸ್ಟರ್ ರಾಜುಗೆ ಹೇಳಿದೆ, ಪಾಸ್ಟರ್ ಅದನ್ನ ನೋಡ್ರಿ ಅಂತ ಹೇಳಿದೆ. ಅವ್ರು ನೋಡಿದ್ರು, ನೋಡಿ ನಕ್ಕಿದ್ರು. ಯಾಕೆ ನಗ್ತಿದ್ದೀರಿ ಪಾಸ್ಟರ್ ಅಂತ ಹೇಳಿದೆ. ನನಗೆ ನೆನಪು ಬಂತು. ಏನ್ ನೆನಪು ಬಂತು ಅಂದ್ರೆ, ವಾರ್ ಹಾರ್ಸ್ ಬಗ್ಗೆ ನೀನ್ ನಾಳೆ ಪ್ರೀಚ್ ಮಾಡ್ತೀ ಅಂತ. ಅಂದ್ರೆ ಯುದ್ಧದ ಕುದುರೆ ಬಗ್ಗೆ ನೀನ್ ನಾಳೆ ಪ್ರೀಚ್ ಮಾಡ್ತೀ. ನಾನು ಹೇಳಿದೆ, ಇಲ್ಲ ಪಾಸ್ಟರ್, ಅದ್ರ ಬಗ್ಗೆ ನಾನು ಪ್ರೀಚ್ ಮಾಡಲ್ಲ. ಆ ಕುದುರೆಯ ಉದ್ದೇಶ ಏನ್ ಗೊತ್ತಾ? ಓಡೋದು. ಬಟ್ ಅದನ್ನ ಲಾರಿಯಲ್ಲಿ ಕಟ್ಟಿ, ಇಲ್ಲಿ ಒಂದು ರಸ್ಸಿ, ಇಲ್ಲೊಂದು ರಸ್ಸಿ ಕಟ್ಟಿ ಲಾರಿಯಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಅಂದ್ರೆ ಸಭೆ ಮುಖ್ಯವಾದ ಉದ್ದೇಶ ಮರೆತು ಬಿಟ್ಟಿದೆ ಪ್ರಿಯರೇ. ಅದಕ್ಕೆ ಅವರು ಸೆಲೆಬ್ರೇಷನ್ ಮೋಡ್ ಅಲ್ಲಿ ಇದ್ದಾರೆ, ಅದಕ್ಕೆ ರೆಸ್ಟ್ ಮೋಡ್ ಅಲ್ಲಿ ಇದ್ದಾರೆ, ಅದಕ್ಕೆ ಆರಾಮವಾದ ಜೀವಿತದ ಮೋಡ್ ಅಲ್ಲಿ ಇದ್ದಾರೆ. ನನ್ನ ಒಂದು ಪ್ರಾರ್ಥನೆ, ನನ್ನ ಒಂದು ಬೇಡಿಕೆ, ನನ್ನ ಸಭೆಗೆ, ನಮ್ಮ ವಿಶ್ವಾಸಿಗಳಿಗೆ ಮಾತ್ರ ಅಲ್ಲ, ಇಲ್ಲಿ ಬಂದಂತ ಪ್ರತಿಯೊಂದು ಮಿಷನರಿಗಳಿಗೆ, ಕೆಲಸ ಮಾಡುವ ಪ್ರತಿಯೊಬ್ಬರಿಗೆ ಏನ್ ಗೊತ್ತಾ, ಆ ಸೆಲೆಬ್ರೇಷನ್ ಮೋಡ್ ಇಂದ ನಾವು ಹೊರಗಡೆ ಬಂದ್ರೆ ವಿ ವಿಲ್ ಅಂಡರ್ಸ್ಟ್ಯಾಂಡ್ ದ ಪರ್ಪಸ್ ಆಫ್ ಗಾಡ್ ಇನ್ ಅವರ್ ಲೈಫ್. ನಮ್ಮ ಒಂದು ಜೀವಿತದಲ್ಲಿ ದೇವರಿಟ್ಟಿರುವಂತ ಉದ್ದೇಶ ನಾವು ತಿಳಿದುಕೊಳ್ತೇವೆ ಪ್ರಿಯರೇ. ಆಮೆನ್, ಹಲ್ಲೆಲೂಯಾ. ಬಟ್ ಯಾವಾಗವರೆಗೆ ನೀನ್ ಆ ಸೆಲೆಬ್ರೇಷನ್ ಮೋಡ್ ಅಲ್ಲಿ, ರೆಸ್ಟ್ ಮೋಡ್ ಅಲ್ಲಿ ಇರ್ತೀಯೋ, ನೀನ್ ದೇವರ ಹೃದಯ, ದೇವರ ಕೆಲಸ ಅರ್ಥ ಮಾಡಿಕೊಳ್ಳಕ್ ಆಗಲ್ಲ. ಆಮೆನ್, ಹಲ್ಲೆಲೂಯಾ. ಕೆಲವರು ಕ್ರೈಸ್ತವರು ಹೇಗಿದ್ದಾರೆ ಗೊತ್ತಾ? ವಿಂಡೋ ಶಾಪಿಂಗ್ ಮಾಡ್ದಂಗ. ವಿಂಡೋ ಶಾಪಿಂಗ್ ಅಂದ್ರೆ ಏನ್ ಗೊತ್ತಾ? ಚೆನ್ನಾಗಿ ಗೊತ್ತು ಕೆಲವರಿಗೆ. ವಿಂಡೋ ಶಾಪಿಂಗ್ ಮಾಡಿದ್ರೆ ಯಾವಾಗನ? ವಿಂಡೋ ಶಾಪಿಂಗ್ ಅಂದ್ರೆ ಸುಮ್ಮನೆ ಹೋಗಿ ನೋಡ್ಕೊಂಡು ಬರೋದು. ಒಂದು ಯಾವ್ದೋ ಶಾಪ್ ಓಪನ್ ಆಗಿದೆ, ಕೆಲವ್ರು ನಗ್ತಾ ಇದ್ದಾರೆ. ನಾನು ಬಹಳ ಸಾರಿ ಹೋಗ್ತೀನಿ ಹಂಗ, ಏನ್ ತಗೊಳಲ್ಲ, ಸುಮ್ಮನೆ ಹೋಗಿ ನೋಡ್ಕೊಂಡ್ ಬರ್ತೀನಿ. ಹಿಂಗ ಪ್ರೇಯರ್ ಮಾಡಿ ಬರ್ತೀನಿ, ನೆಕ್ಸ್ಟ್ ಬರೋ ಅಷ್ಟೇ ಇದು ನನಗೆ ಇರ್ಬೇಕು. ವಿಶ್ವಾಸಿಗಳು ಕೂಡ ಹಂಗೆ, ಏನು ಮಾಡಲ್ಲ, ಸುಮ್ಮನೆ ನೋಡ್ತಾ ಇರ್ತಾರೆ. ಈಗ ಕೇಳ್ರಿ ಅವ್ರಿಗೆ, ಏನಪ್ಪ ಹಂಗ್ ನೋಡ್? ಏನಿಲ್ಲ, ನೀನ್ ಏನ್ ಮಾಡ್ತೀನಿ ನೋಡ್ತೀನಿ. आप क्या कर रहे हैं हम देख रहे हैं. हमको परमेश्वर ने देखने के लिए नहीं बुलाया, करने के लिए बुलाया. ಅದು ಮಾಡಬೇಕಂದ್ರೆ ರೆಸ್ಟ್ ಮೋಡ್ ಇಂದ ಹೊರಗಡೆ ಬರಬೇಕು. ಆ ಒಂದು ಸೆಲೆಬ್ರೇಷನ್ ಮೋಡ್ ಇಂದ ಹೊರಗಡೆ ಬರಬೇಕು. ಆಮೇನ್. ಸ್ವಲ್ಪ ಬಗ್ಲಿಗಿರೋರ್ಗೆ ತಟ್ಟಿ ಹೇಳ್ರಿ, ಒಡೆದು ಹೇಳ್ರಿ, ರೆಸ್ಟ್ ಮೋಡ್ ಇಂದ ಹೊರಗಡೆ ಬರೋಣ ಹೇಳ್ರಿ. ರೆಸ್ಟ್ ಮೋಡ್ ಇಂದ ಹೊರಗಡೆ ಬರೋಣ ಹೇಳ್ರಿ. ಸೆಲೆಬ್ರೇಷನ್ ಮೋಡ್ ಇಂದ ಹೊರಗಡೆ ಬರೋಣ. ಇದರ ಅರ್ಥ ನಾನು ಸೆಲೆಬ್ರೇಟ್ ಮಾಡಬಾರದು ಅಂತ ಹೇಳ್ತಾ ಇಲ್ಲ. ಎವ್ರಿ ಡೇ ಯು ಶುಡ್ ಸೆಲೆಬ್ರೇಟ್ ಕ್ರೈಸ್ಟ್. ಪ್ರತಿದಿನ ನೀವು ಕ್ರಿಸ್ತನನ್ನು ಸೆಲೆಬ್ರೇಟ್ ಮಾಡ್ರಿ ಪ್ರಿಯರೇ. ಆದರೆ ಕ್ರಿಸ್ತನನ್ನು ಬಿಟ್ಟು ಸೆಲೆಬ್ರೇಷನ್ ಮಾಡಕ್ ಹೋಗ್ಬೇಡ. ಆಮೆನ್, ಹಲ್ಲೆಲೂಯಾ. ನನ್ನ ಹತ್ರ ಹಣ ಇಲ್ಲ ಅಂತ ನನ್ನ ಫ್ಯಾಮಿಲಿಗೆ ತಗೊಂಡು ಹೋಗಲ್ಲ ಅಂತ ಹೇಳ್ತಾ ಇಲ್ಲ. ಇರ್ತತೆ, ಇದ್ದಿದ್ದ ಹಣ ನೆಕ್ಸ್ಟ್ ಮಂತ್ ನಾವು ಬೈಬಲ್ ಸ್ಕೂಲ್ ಮಾಡ್ತಾ ಇದೀವಿ. ನನ್ನ ಆಲೋಚನೆ ಏನ್ ಗೊತ್ತಾ, ಯಾವಾಗ್ಲೂ ನಾನು ಎಲ್ಲಿ ಖರ್ಚು ಮಾಡ್ತಾ ಇದ್ದೇನೆ ಬರುವಂತ 2 ತಿಂಗಳಲ್ಲಿ ಅದೆಲ್ಲ ದುಡ್ಡು ಈ ಸೇವೆಗೆ ಹಾಕೋದು. ನನಗೆ ಮೊನ್ನೆ ಯಾರೋ ಅಂದ್ರು, ಪಾಸ್ಟರ್ ಭಾಷಾ, ನೀನ್ ಇದ್ದಿದ್ದೆಲ್ಲ ಸೇವೆಗೆ ಹಾಕ್ಬಿಟ್ರೆ ನಿನ್ ಮಕ್ಕಳ ಗತಿ ಏನಪ್ಪಾ ಅಂತ ಕೇಳಿದ್ರು. ನಾನಂದೆ, ನನ್ನ ಗತಿ ಆತನು ನೋಡ್ಕೊಳ್ತಾ ಇದ್ದಾನೆ, ನನ್ನ ಮನೆ ಮಕ್ಕಳ ಗತಿ ಕೂಡ ಆತನ ನೋಡ್ಕೊಳ್ತಾನೆ. Hallelujah. When I am building his kingdom, he will build my house. Amen. Hallelujah. ಹಂಗಂತ ನಾನು ಸಾಧು ಸುಂದರ್ ಸಿಂಗ್ ಹಂಗ ನಾನು ಸೇವೆ ಮಾಡ್ತಾ ಇಲ್ಲ. ಒಂದು ಚೀಲ ಹಾಕೊಂಡು, ಹರಿದಿದ್ದ ಬಟ್ಟೆ ಹಾಕೊಂಡು ಸೇವೆ ಮಾಡ್ತಾ ಇಲ್ಲ. ಕೆಲವ್ರು ಹೇಳ್ತಾರೆ ನಮ್ಮ ಸಭೆಯಲ್ಲಿ, ನಮ್ಮ ಪಾಸ್ಟರ್ ಅವರು ಏನ್ ಟ್ರೆಂಡಿ ಪಾಸ್ಟರ್ ಇದ್ದಾರೆ ಅಂತ ಅಲ್ಲ. Hallelujah. ಯಾಕೆ ನಾನು ಇದನ್ನು ಹೇಳ್ತಿದ್ದೀನಿ ಅಂದ್ರೆ, ನಾನು ಅದ್ಭುತವಾಗಿ ದೇವರನ್ನ ಸೇವೆ ಮಾಡ್ತಾ ಇದ್ದೇನೆ. ಹಸಿವೆಯಿಂದ ಅಲ್ಲ, ಏನೋ ಮಕ್ಕಳಿಗೆ ಊಟ ಕೊಡದಂಗ, ಸ್ಕೂಲ್ಗೆ ಕಳಿಸ್ದಂಗ, ನಾನು ಹೆಂಡತಿಗೆ ಏನ್ ಕೊಡದಂಗ, ಅದೆಲ್ಲ ನಾನು ಬಿಟ್ಟು ಮಾಡ್ತಾ ಇಲ್ಲ. ಅದರ ಜೊತೆಯಲ್ಲಿ ಪ್ರಾಮುಖ್ಯವಾದ ಉದ್ದೇಶ ಏನ್ ಗೊತ್ತಾ? ದೇವರ ಕೆಲಸದಲ್ಲಿ ನಾನು ಭಾಗಿಯಾಗೋದು. ಲಾಸ್ಟ್ ನಾನು ಇದನ್ನು ಹೇಳಿ ಮುಗಿಸ್ತೇನೆ. ಅದೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಯಾಕೆ ಅವ್ರಿಗೆ ಫೋರ್ಸ್ ಮಾಡ್ದ ಗೊತ್ತಾ? ಆಚೆ ದಡಕ್ಕೆ ಹೋಗಕ್ಕೆ. ಎಲ್ಲ ಹೇಳ್ರಿ, ನಾವೆಲ್ಲರೂ ಆಚೆ ದಡಕ್ಕೆ ಹೋಗೋಣ ಹೇಳ್ರಿ. ಹೋಗೋಣ, ಹೋಗೋಣ, ನೋಡೋದು ಬಿಟ್ಟು ಹೋಗೋಣ ಹೇಳ್ರಿ, ಹೋಗೋಣ. ಈಗ ಇವರೆಲ್ಲರೂ ದೋಣಿಯಲ್ಲಿ ಹತ್ತಿ ಆಚೆ ದಡಕ್ಕೆ ಹೋಗ್ತಾ ಇದ್ದಾರೆ. ಇದು ಹೇಳಿ ನಾನು ಮುಗಿಸ್ತೇನೆ. ಹೋಗುವ ಸಮಯದಲ್ಲಿ ಯೇಸು ಎಂತ
ರಾಡಿಕಲ್ ಪರ್ಸನ್ ಅಂದ್ರೆ, ಇವ್ರನ್ನ ಕಳಿಸ್ಬಿಟ್ಟು ಒಬ್ಬನೇ ಪ್ರೇಯರ್ ಮಾಡ್ತಾ ಇದ್ದಾನೆ, ಮಧ್ಯರಾತ್ರಿ 3-4 ಗಂಟೆಗೇನೋ ನೀರಿನ ಮೇಲೆ ನಡ್ಕೊಂಡ್ ಬರ್ತಾ ಇದ್ದಾನೆ. ಇದು ಓದಿದ್ಮೇಲೆ ನನಗೆ ಅರ್ಥ ಆಯ್ತು, ಎಂತ ಯೇಸು ನೀನು, ಮೊದಲೇ ಇವ್ರಿಗೆ ರೆಸ್ಟ್ ಮಾಡಕ್ ಬಿಟ್ಟಿಲ್ಲ, ಸೆಲೆಬ್ರೇಟ್ ಮಾಡಕ್ ಬಿಟ್ಟಿಲ್ಲ, ಭಯ ಪಡಿಸ್ತಿದ್ಯಾ ನೀನು. ನೀರಿನ ಮೇಲೆ ನಡ್ಕೊಂಡ್ ಬಂದು ಇವ್ರು ಭಯಪಟ್ರು. ಓಕೆ, ಅದೆಲ್ಲ ಸ್ಟೋರಿ ನಾನು ಸ್ವಲ್ಪ ಸ್ಕಿಪ್ ಮಾಡಿ ಮುಂದೆ ಹೋಗ್ತೇನೆ. ಯೇಸು ಸ್ವಾಮಿಯನ್ನು ನೋಡಿ ಇವರು ಭಯಪಟ್ರು. ಯೇಸು ಸಮುದ್ರದ ಮೇಲೆ ನಡ್ಕೊಂಡ್ ಬರ್ತಾ ಇದ್ದ, ಅದು ನಾನೇ ಅಂತ ಹೇಳ್ದ. ಪೀಟರ್ ಹೇಳ್ದ, ನೀನೇ ಆಗಿದ್ರೆ ನನ್ನ ನೀರಿನ ಮೇಲೆ ನಡೆಯುವಂತೆ ಮಾಡು. ಆತ ಕೂಡ ನಡೆದ, ಆತ ಮುಳುಗ್ದ. ಯೇಸು ಸ್ವಾಮಿ ಅವನ್ನ ಎತ್ತಿದ. ಕೊನೆಗೆ ಅವರು ಆಚೆ ದಡಕ್ಕೆ ಹೋದ್ರಂತ. ಎಲ್ಲ ಹೇಳ್ರಿ, ಕೊನೆಗೆ ಆಚೆ ದಡಕ್ಕೆ ಹೋದ್ರು. ಎಂಡ್ ರಿಸಲ್ಟ್ ಬಹಳ ಪ್ರಾಮುಖ್ಯ, ಅವ್ರು ಹೋಗಿದಾರ ಇಲ್ಲ ಅಂತ. ಆಮೇನ್ ಹೇಳ್ರಿ, ಹೋದ್ರು, ಸೇರಿದ್ಮೇಲೆ ಏನಾಯ್ತು ಗೊತ್ತಾ? ಬೈಬಲ್ ಹೇಳ್ತತೆ, ಅಲ್ಲಿ ವಚನದಲ್ಲಿ ಬರೆಯಲ್ಪಟ್ಟಿದೆ, ಅವರಲ್ಲಿ ಸೇರಿದ ಮೇಲೆ, ಮತ್ತಾಯ 14ನೇ ಅಧ್ಯಾಯ 34-36 ವಚನ ಓದಮ್ಮ. ಅವರು ಸಮುದ್ರವನ್ನು ದಾಟಿ ಗೆನೆನೆಜರೆತ್ ದೇಶದ ದಡಕ್ಕೆ ಮುಟ್ಟಿದರು. ಎಲ್ಲ ಹೇಳ್ರಿ, ಮುಟ್ಟಿದರು. ಎಲ್ಲರೂ ಆನ್ಲೈನ್ ನಲ್ಲಿ ವೀಕ್ಷಿಸುವವರು ಎಲ್ಲರೂ ಹೇಳ್ರಿ, ಮುಟ್ಟಿದರು. ಎಲ್ಲರೂ ಹೇಳ್ರಿ, ಮುಟ್ಟಿದರು. ಎಲ್ಲಿ ಮುಟ್ಟಿದರು? ಆಚೆ ದಡಕ್ಕೆ ಮುಟ್ಟಿದರು. ಓಕೆ, ಈಗ ಆಚೆ ದಡಕ್ಕೆ ಅವರು ಮುಟ್ಟಿದ ಮೇಲೆ ಆ ಸ್ಥಳದವರು ಆತನ ಗುರುತನ್ನು ಹಿಡಿದು ಆ ಸುತ್ತಲಿನ ಸೀಮೆಗೆಲ್ಲ ಹೇಳಿ ಕಳುಹಿಸಿ ಮೈಯಲ್ಲಿ ನೆಟ್ಟಗಿಲ್ಲದವರನ್ನೆಲ್ಲ ಆತನ ಬಳಿಗೆ ಕರೆತರಿಸಿ ಆತನನ್ನು ನಿನ್ನ ಉಡುಪಿನ ಕೊಂಡೆಯನ್ನಾದರೂ ಮುಟ್ಟು ಕೊಡಿಸಬೇಕೆಂದು ಬೇಡಿಕೊಂಡರು. ಆಮೇಲೆ ಏನಾಯ್ತು? ಮುಟ್ಟಿದವರೆಲ್ಲರೂ ಸ್ವಸ್ಥರಾದರು. ಈಗ ನನ್ನ ಕಡೆ ನೋಡ್ರಿ, ಯೇಸು ಈ 12 ಮಂದಿ ಶಿಷ್ಯರನ್ನು ಯಾವುದಕ್ಕಾಗಿ ಆಚೆ ದಡಕ್ಕೆ ಫೋರ್ಸ್ ಮಾಡ್ತಾ ಇದ್ದಾನೆ ಗೊತ್ತಾ? ಕೆಲವು ಜನರು ಅಸ್ವಸ್ಥರಾಗಿದ್ದಾರೆ ಅಲ್ಲ. ಹಲ್ಲೆಲೂಯಾ. ಒಂದು ವೇಳೆ ಈ ದಿನದಲ್ಲಿ ಇಂಥ ಅದ್ಭುತ ಸಭೆಯಲ್ಲಿ ಆಯ್ತು ಅನ್ಕೊಳ್ರಿ, 5 ರೊಟ್ಟಿ 2 ಮೀನು ಇಡೀ ಮೀಡಿಯಾದಲ್ಲಿ, ಯೂಟ್ಯೂಬ್ ಅಲ್ಲಿ, ಫೇಸ್ಬುಕ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ ವೈರಲ್ ಆಗ್ಬಿಡ್ತದೆ. ಹಲ್ಲೆಲೂಯಾ. ಯಾಕಂದ್ರೆ ಇವಾಗ ಅದೇ ನಡೀತಾ ಇದೆ. ಇಲ್ಲಿ ಯೇಸು ಸ್ವಾಮಿ, ನೀವು ಒಬ್ಬರಿಗೊಬ್ಬರು ಮಾತಾಡೋದು ಬಿಡ್ರೋ, ಸೆಲೆಬ್ರೇಷನ್ ಮೂಡಿಂದ ಹೊರಗಡೆ ಬರ್ರೋ, ರೆಸ್ಟ್ ಮಾಡೋದು ಬಿಡ್ರೋ, ಈಗ ನಾವೆಲ್ಲರೂ ಹೋಗ್ಬಿಡೋಣ. ಬಹುಶಃ 12 ಮಂದಿಯಲ್ಲಿ ಒಬ್ಬನು ಹೇಳಿರ್ಬೋದು, ಯೇಸು 12 ಪುಟ್ಟಿಯಲ್ಲಿ ಉಳಿದವಲ್ಲ, ಅದು ಅದು ಬಿಡ್ರೋ, ಅದಲ್ಲ ಉದ್ದೇಶ, ಅದು ನಿಮಗಾಗಿ ಅಲ್ಲ ನಾನು ಮಾಡಿದ್ದು, ನೀವು ನಿಮಗಾಗಿ ಅಂತ ಅನ್ಕೊಳ್ತಿದ್ದೀರಾ, ಬಿಡ್ರ ಅದು, ಬಾ ಹೋಗೋಣ ಅಂತ ಹೇಳಿ ಅವ್ರನ್ನ ಕರ್ಕೊಂಡು ಹೋಗಿ ಆಚೆ ದಡಕ್ಕೆ ಅವರು ಸೇರಿದ ನಂತರ ಬೈಬಲ್ ಹೇಳ್ತದೆ, ಯೇಸುವನ್ನು ಅಲ್ಲಿರುವಂತ ಜನರು ಗುರುತಿಸಿದರಂತ. ಎಲ್ಲರೂ ಹೇಳ್ರಿ, ಗುರುತಿಸಿದರು. ಹಲ್ಲೆಲೂಯಾ. ಯಾರು ಯೇಸುವಿನ ಕುರಿತು ಹೇಳ್ತಾರೋ ಅವರನ್ನು ಜನರು ಗುರುತಿಸ್ತಾರೆ. ಜನರು ಗುರುತಿಸಿದ ಮೇಲೆ ಆ ವಾರ್ತೆ ಏನ್ ಮಾಡಿದ್ರು ಗೊತ್ತಾ? ಇಡೀ ಊರಿನ ಜನರಿಗೆ ಅವ್ರು ಕಳಿಸ್ಕೊಟ್ರಂತ. ಹಲ್ಲೆಲೂಯಾ. ಕಳಿಸ್ಕೊಟ್ಟಿದ ಮೇಲೆ ಜನರೆಲ್ಲರೂ ಬಂದ್ರು. ಯೇಸು ಶಿಷ್ಯರು ನಿಂತಿದಾಗ ಅಲ್ಲಿ ಜನರು ಬೇಡಿಕೊಂಡ್ರಂತ, ಯೇಸು ನಿನ್ನ ಬಟ್ಟೆ ಮುಟ್ಟಕ್ಕೆ ಸ್ವಲ್ಪ ನೀನ್ ಅನುಮತಿ ಮಾಡಿ ಕೊಡ್ತೀಯಾ, ಪರ್ಮಿಷನ್ ಕೊಡ್ತೀಯಾ ಅಂದ್ರೆ ಯೇಸು ಹೇಳ್ದ, ಮುಟ್ರಿ. ಹಲ್ಲೆಲೂಯಾ. ಯೇಸು ಹೇಳ್ದ, ಮುಟ್ರಿ. ಅನೇಕರು ಬಂದು ಆತನ ಉಡುಪನ್ನು ಮುಟ್ಟಿದಾಗ ಇಮ್ಮಿಡಿಯೇಟ್ಲಿ ಸ್ವಸ್ಥರಾಗ್ಬಿಟ್ರಂತ. ಹಲ್ಲೆಲೂಯಾ. ಈ 12 ಮಂದಿ ಶಿಷ್ಯರಿಗೆ ಯೇಸು ಏನ್ ಕಲಿಸ್ತಾ ಇದ್ದಾನೆ ಗೊತ್ತಾ? ನಾನು ಬಂದಿದ್ದು ನಿಮ್ಮ ಹೊಟ್ಟೆ ತುಂಬ್ಸಕ್ಕೆ ಅಲ್ಲಪ್ಪ, ಏನೋ ಅದ್ಭುತ ಮಾಡ್ಬಿಟ್ಟಿದೀನಿ, ನೀವೆಲ್ಲರೂ ಅದ್ಭುತ ಮಾಡ್ಬಿಟ್ಟ, ಸೀಟಿ ಹೊಡ್ರಿ, ಚಪ್ಪಳಿ ಹೊಡ್ರಿ, ಅದಕ್ಕಾಗಿ ಅಲ್ಲ ನಾನು ಬಂದಿದ್ದು ಈ ಜನರಿಗಾಗಿಯೇ. ಹಲ್ಲೆಲೂಯಾ. ಬಂದಿದ್ದು ನಾನು ಮಿಷನ್ ಸೇವೆಗಾಗಿ, ಬಂದಿದ್ದು ನಶಿಸಿ ಹೋಗುವಂತ ಆತ್ಮಗಳಿಗಾಗಿ ನಾನು ಬಂದಿದ್ದೇನೆ. ಪ್ರಿಯ ನನ್ನ ಆತ್ಮೀಯ ಪ್ರಿಯ ಮಕ್ಕಳೇ, ಆತ್ಮೀಯ ಸಹೋದರರೇ, ಆತ್ಮೀಯ ಸಹೋದರಿಯರೇ, ನಾನು ನಿಮಗೆ ಬೇಡಿಕೊಳ್ಳೋದೇನ್ ಗೊತ್ತಾ? ನಿಮ್ಮ ಕೆಲಸ ಏನೇ ಇರಬಹುದು, ನೀವು ಎಷ್ಟೇ ಬ್ಯುಸಿ ಇರಬಹುದು, ನೀವು ಎಷ್ಟೇ ದುಡಿತಾ ಇರಬಹುದು,
ಕೊನೆಗೆ ಒಂದು ಆತ್ಮ ನೀವು ಗೆದ್ದಿಲ್ಲ ಅಂದ್ರೆ ನಿಮ್ಮ ಗತಿ ಏನ್ ಗೊತ್ತಾ? ವಾಕ್ಯ ಹೇಳ್ತತೆ, ತನ್ನ ಆತ್ಮವನ್ನು ತಾನು ಕಳೆದುಕೊಂಡ್ರೆ ಅವನಿಗೆ ಅಯ್ಯೋ ಅಂತ. ಲೋಕವೆಲ್ಲ ಸಂಪಾದನೆ ಮಾಡಿ ತನ್ನನ್ನು ತಾನು ನಷ್ಟಪಡಿಸಿಕೊಂಡ್ರೆ ಅವನಿಗೆ ಅಯ್ಯೋ. ನಾನು ಏನ್ ಹೇಳ್ತೀನಿ ಗೊತ್ತಾ? ಆ ವಾಕ್ಯಕ್ಕೆ ಸ್ವಲ್ಪ ಜೋಡಣೆ ಮಾಡಿ, ನೀನು ರಕ್ಷಣೆ ಹೊಂದಿದ ನಂತರ, ಯೇಸುವನ್ನು ನಂಬಿದ ನಂತರ, ಇನ್ಕ್ಲೂಡಿಂಗ್ ನನ್ನನ್ನು ಸೇರಿಸಿ, ನನ್ನ ವೈಫ್ಗೆ ಸೇರಿಸಿ ಹೇಳ್ತೀನಿ, ಒಂದು ಆತ್ಮ ನೀವು ಗೆದ್ದಿಲ್ಲ, ಒಂದು ಆತ್ಮ ಕ್ರಿಸ್ತನಿಗಾಗಿ ನೀವು ಗೆದ್ದಿಲ್ಲ ಅಂದ್ರೆ ಅಯ್ಯೋ. ಎಲ್ಲ ಹೇಳ್ರಿ, ಅಯ್ಯೋ ಅಯ್ಯೋ. ಸುವಾರ್ತೆ ಸೇವೆ, ಉಜ್ಜೀವನ ಹೇಗ್ ಬರ್ತದೆ ಹೇಳ್ರಿ? ಬಹಳ ಜನ ರಿವೈವಲ್ಗೋಸ್ಕರ ಪ್ರೇಯರ್ ಮಾಡ್ತಾ ಇದ್ದಾರೆ. ಉಜ್ಜೀವನ ಬರೋದು ಸುವಾರ್ತೆ ಸಾರಲ್ಪಟ್ಟಾಗ. ವೆನ್ ವಿ ಶೇರ್ ದ ಗಾಸ್ಪಲ್, ರಿವೈವಲ್ ಬರ್ತದೆ. ಆಮೆನ್. ಮೊಣಕಾಲ್ ಹಾಕಿ ಕೆಲವರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ರಿವೈವಲ್ ಕೊಡು ದೇವರೇ, ರಿವೈವಲ್ ಕೊಡು. ದೇವರಿಗೆ ಸ್ತೋತ್ರ. ಪ್ರಾರ್ಥನೆಗಳಿಗಾಗಿ ಬಡೇ ಪ್ರಾರ್ಥನೆ ಜೊತೆ ಪ್ರಾರ್ಥನೆ ಮಾಡಿ ನಾವು ಅಂತ್ಯ ಮಾಡಬಾರ್ದು, ಅದರ ಜೊತೆಯಲ್ಲಿ ಕ್ರಿಯೆ ಮಾಡಬೇಕು. ಆ ಕ್ರಿಯೆ ಏನ್ ಗೊತ್ತಾ? ಸುವಾರ್ತೆ ಸಾರಬೇಕು, ಸುವಾರ್ತೆ ಸಾರಲ್ಪಡಬೇಕು. ಬೈಬಲ್ ಹೇಳ್ತದೆ, ಗಾಸ್ಪಲ್ ಇಸ್ ದ ಪವರ್ ಆಫ್ ಗಾಡ್. ಸುವಾರ್ತೆ ದೇವರ ಶಕ್ತಿಯಾಗಿದೆ. ಸೈತಾನನಿಗೆ ಒಂದೇ ಒಂದು ಭಯ ಪ್ರಿಯರು, ಏನ್ ಗೊತ್ತಾ? ಅನ್ಯ ಜನರು ದೇವರ ಬಳಿಗೆ ಬಂದ್ರೆ ಅವನ ಕೆಲಸ, ಅವನ ಅಂಗಡಿ ಬಂದಾಗ್ತದೆ. ಸೈತಾನಿಗೆ ಅದು ಭಯ. ಬಟ್ ಅವನನ್ನು ನಾವು ಭಯಪಡಿಸಬೇಕು ಅಂದ್ರೆ ಸುವಾರ್ತೆ ಸಾರಬೇಕು ಪ್ರಿಯರೇ. ವಿ ಶುಡ್ ಪ್ರೀಚ್ ದ ಗಾಸ್ಪಲ್. ಎಲ್ಲ ಹೇಳ್ರಿ, ಸುವಾರ್ತೆ ಸಾರಬೇಕು, ಸುವಾರ್ತೆ ಸಾರಬೇಕು. ವಿಶ್ವಾಸಿಗಳಿಗೆ ಇನ್ನೊಂದು ದೊಡ್ಡ ರೋಗ ಏನ್ ಗೊತ್ತಾ? ಉದ್ರಿ ಮಾತು ಮಾತಾಡೋದು. ಏನ್ ಮಾತು ಗೊತ್ತಾ? ಉದ್ರಿ. ನಾವು ಅವಾಗ ಹಿಂಗಿದ್ವಿ ನೋಡು, ಆ ಟೈಮಲ್ಲಿ ಹೆಂಗಿತ್ತಂದ್ರೆ, ಇವಾಗ ಹೇಳ್ತೀನಿ, ಇವಾಗ ಏನಾಯ್ತು? ಇವಾಗ ಕೇಳ್ರಿ ಎಲ್ಲರೂ, ಇವಾಗ ಏನಾಗಿದೆ ಅಪ್ಪ? ಕೇಳ್ರಿ ಕೇಳ್ರಿ ನಿಮ್ಮ ಬಗ್ಗೆ. ಅಭಿ ಕ್ಯಾ ಹುವಾ, ಅಬ್ ಕ್ಯಾ ಹುವಾ? ನಾನು ನಿಮಗೆ ಪ್ರೋತ್ಸಾಹ ಮಾಡಕ್ಕೆ ಇಷ್ಟಪಡ್ತೇನೆ. ಬೈಬಲ್ ಚೇಂಜ್ ಆಗೈತಾ? ಆಗೈತಾ? ಯೇಸು ಚೇಂಜ್ ಆಗನಾ? ಬೈಬಲ್ ಚೇಂಜ್ ಆಗಿಲ್ಲ, ಯೇಸು ಚೇಂಜ್ ಆಗಿಲ್ಲ. ಇದರ ಅರ್ಥ ಸುವಾರ್ತೆ ಕೂಡ ಚೇಂಜ್ ಆಗಿಲ್ಲ. ಹಲ್ಲೆಲೂಯಾ. ಹೇಳ್ರಿ, ಸುವಾರ್ತೆ ಚೇಂಜ್ ಆಗಿಲ್ಲ. ಬಿಕಾಸ್ ಗಾಸ್ಪಲ್ ಇಸ್ ದ ಪವರ್ ಆಫ್ ಗಾಡ್. ಸುವಾರ್ತೆ ಸಾರಲ್ಪಡಬೇಕು ಅಂದ್ರೆ ನಿನ್ನಲ್ಲಿ ಪ್ರೀತಿ ಇರಬೇಕು, ನಿನ್ನಲ್ಲಿ ಆತ್ಮಗಳ ಮೇಲೆ ಪ್ರೀತಿ ಇರಬೇಕು, ಭಾರ ಇರಬೇಕು. ನಿನ್ನ ಜೀವಿತ ಬರೇ ನಾನು, ನನ್ನ ಮನೆ, ನನ್ನ ಕುಟುಂಬ, ನನ್ನ ಸಮಸ್ಯೆ, ಅದರಲ್ಲೇ ಸಮಯ ನಾವು ಕಳೆದ್ರೆ, ನಾನು ಹೇಳ್ತೀನಿ ನೋಡ್ರಿ, ಸ್ವರ್ಗಕ್ಕೆ ಹೋಗ್ಬಿಡ್ತೀರಿ. ಸ್ವರ್ಗಕ್ಕೆ ಹೋಗಿ ಅಬ್ಬಾ ನಾನು ಬಂದ್ಬಿಟ್ಟಿನಿ ಸ್ವರ್ಗಕ್ಕೆ. ಯೇಸು ಸ್ವಾಮಿ ಎಲ್ಲರನ್ನ ಕರೀತಾನೆ, ಕರೆದು ಬಾಪ ಮಗನೇ ಬಾ, ನೀನ್ ಬಾ. ಏನಪ್ಪ ನೀನೇನ್ ಎಷ್ಟು ಆತ್ಮಗಳು ಗೆದ್ದಿ, ನೀನೇನ್ ಮಾಡಿದಿ ನನಗಾಗಿ ಲೋಕದಲ್ಲಿ ಇದ್ದಾಗ? ಬಾ, ರಿವಾರ್ಡ್ಸ್ ದೇವರು ನಿಮಗಾಗಿ ಸಿದ್ಧ ಮಾಡಿರ್ತಾನೆ. ಪಿಂಟು ಪೌಲ್ಗೆ ರಿವಾರ್ಡ್ ಕೊಡ್ತಾ ಇದ್ರೆ, ದೇವರು ಒಂದು ವೇಳೆ ಮನಸ್ಸೇ ಕೊಟ್ಟಿಲ್ಲ ಅಂದ್ರೆ ಮನಸ್ಸಿಗೆ ಏನಾಗ್ತದೆ? ಅಯ್ಯೋ, ನನ್ ಚಾನ್ಸ್ ಮಿಸ್ ಮಾಡ್ಕೊಂಡೆ. ಭೂಲೋಕದಲ್ಲಿ ಇದ್ದಾಗೆ ನನಗೆ ಚಾನ್ಸ್ ಇತ್ತು, ಆದ್ರೆ ಈಗ ನನಗೆ ಚಾನ್ಸ್ ಇಲ್ಲ. ಸುಮ್ನೆ ಕೈ ಕಟ್ಕೊಂಡು ಅಲ್ಲಿ ನಿಂತ್ಕೋಬೇಕು. ನಾನು ಉದಾಹರಣೆಗೆ ಹೇಳ್ತಿದ್ದೀನಿ. ಒಂದು ವೇಳೆ ಮನಸ್ಸಿಗೆ ದೇವರು ಕರೆದು, ನೀನ್ ಇದು ಮಾಡಿಯಪ್ಪ, ಈ ರಿವಾರ್ಡ್ ತಗೋ. ಒಂದು ವೇಳೆ ಸತೀಶ್ ನೋಡ್ತಾ ಇರ್ತಾನೆ, ಅಯ್ಯೋ ನಾನು ಮಾಡಿದ್ರೆ ನನಗೆ ರಿವಾರ್ಡ್ ಸಿಕ್ತಿತ್ತು. ಅಲ್ಲಿ ಅಯ್ಯೋ ಅಂತ ಅನ್ಕೊಂಡ್ರೆ ಕೂಡ ಪ್ರಯೋಜನ ಇಲ್ಲ. ಹಲ್ಲೆಲೂಯಾ. ಓನ್ಲಿ ಅಲ್ಲಿ ನಿಂತ್ಕೊಂಡು ನೋಡ್ಬೇಕು. ಅವ್ರು ತಗಂತ ಇರ್ತಾರೆ, ಅವ್ರ ರಿವಾರ್ಡ್ಸ್ ಮೇಲೆ ರಿವಾರ್ಡ್ಸ್ ತಗಂತ ಇರ್ತಾರೆ. ಯಾರಿಗೋಸ್ಕರ? ಆತ್ಮಗಳಿಗೋಸ್ಕರ. ಹೇಳ್ರಿ ನಿಮ್ಮ ಬಗ್ಲಿಗಿರೋರ್ಗೆ, ಹೇಳ್ರಿ, ಏನೋ ಮಾಡೋಣ. ದೇವರು ನನಗೆ ಸಭೆ ಸ್ಟಾರ್ಟ್ ಮಾಡಂತ ಹೇಳಿದಾಗ ಬರೇ ಭಾನುವಾರ ಸಭೆಗಾಗಿ ಅಲ್ಲ, ಒಂದು ಸೈನ್ಯವನ್ನು ನಮ್ಮ ಸಭೆ ಮೂಲಕ ದೇವರು ಎಬ್ಬಿಸಬೇಕಂತ, ಮಿಷನ್ಸ್ಗಾಗಿ. ವಿ ಆರ್ ಹಿಯರ್ ಫಾರ್ ಮಿಷನ್ಸ್. ನಾವು ಇಲ್ಲಿ ಇರೋದು ಸೇವೆಗಾಗಿ, ಆತ್ಮಗಳಿಗಾಗಿ, ನಶಿಸಿ ಹೋಗುವಂತ ಆತ್ಮಗಳನ್ನು ಗೆಲ್ಲುವುದಕ್ಕಾಗಿ ದೇವರು ನಮ್ಮನ್ನು ಇಲ್ಲಿ ಕರ್ಕೊಂಡು ಬರ್ತಾ ಇದ್ದಾನೆ ಪ್ರಿಯರೇ. ಆಮೆನ್. ಹಲ್ಲೆಲೂಯಾ. ಹೊರಗಡೆ ಎಷ್ಟೋ ಜನರು ನಮಗೋಸ್ಕರ ಕಾಯ್ತಾ ಇದ್ದಾರೆ. ಪೀಪಲ್ ಆರ್ ವೇಟಿಂಗ್. ನಿನ್ನೆ ನಾನು ಕೇಳಿದೆ ಹರ್ಷಗೆ, ಸ್ಯಾಮ್ಗೆ, ಏನಾದ್ರು ಅಡ್ಡಿ ಮಾಡಿದ್ರ ಯಾರನ್ನ ಅಂತ ಕೇಳಿದೆ. ಅಣ್ಣ ಯಾರು ಮಾಡಿಲ್ಲ, ಲಾಸ್ಟ್ಗೆ ಒಬ್ರು ಬಂದು ಪ್ರಶ್ನೆ ಕೇಳಿದ್ರು. ಎಷ್ಟು ಜನ ಸೇರಿ ಬಂದಿದ್ರು? ಸುಮಾರು ಒಂದು 60-70 ಜನ ಅಲ್ಲಿ ಜನರು ಸೇರಿ ಬಂದಿದ್ರು. ಅವ್ರು ಎದ್ದು ನಿಂತ್ಕೊಂಡು ಸುವಾರ್ತೆ ಸಾರಿದ್ದಾರೆ. ಕರಪತ್ರ ಎಷ್ಟು ಕರಪತ್ರ ಹಚ್ಚಿದ್ರಿ? 200 ಕರಪತ್ರಗಳ ಹಂಚಿದ್ದಾರೆ. ಹಲ್ಲೆಲೂಯಾ. ಇವರು ನಿಜವಾಗಲೂ ದೇವರು ನಿಮ್ಮನ್ನು ಬಲವಾಗಿ ಉಪಯೋಗಿಸ್ತಾನೆ. ಹಲ್ಲೆಲೂಯಾ.
ವೀಕೆಂಡ್ ಅಲ್ಲಿ ನೀವು ರೆಸ್ಟ್ ಮಾಡದೆ ಸುವಾರ್ತೆಗಾಗಿ ನೀವು ಸಮರ್ಪಣೆ ಮಾಡ್ತಾ ಇದ್ದೀರಿ. ಆಮೆನ್. ಆಮೇಲೆ ಇವ್ರು ಯಾವ ಸಭೆಯಿಂದ ಬಂದಿದ್ದಾರೆ? ಇವ್ರು ಸ್ವಂತ ಖರ್ಚು ದುಡ್ಡು ಮಾಡ್ಕೊಂಡು ಬಂದಿದ್ದಾರೆ. ಸುವಾರ್ತೆ ಸಾರಲ್ಪಡಬೇಕು ಅಂದ್ರೆ ಯಾವುದೋ ಸಂಸ್ಥೆ ಕೊಡ್ತತೆ, ಯಾರೋ ಪಾಸ್ಟರ್ ಕೊಡ್ತಾರೆ, ಯಾರೋ ಕೊಡ್ತಾರೆ, ಇಲ್ಲ ಇಲ್ಲ ಇಲ್ಲ, ಅದು ಸಾರಲ್ಪಡಲ್ಲ ಪ್ರಿಯರೇ. ಅದು ಓನ್ಲಿ ಪಾಕೆಟ್ ಫುಲ್ ಆಗ್ತತೆ, ಬ್ಯಾಂಕ್ ಫುಲ್ ಆಗ್ತತೆ ಅಷ್ಟೇ. ಸುವಾರ್ತೆ ಸಾರಲ್ಪಡಬೇಕು ಅಂದ್ರೆ ಹೃದಯದಲ್ಲಿ ಪ್ರೀತಿ ಇರಬೇಕು ಜನರ ಮೇಲೆ, ನಶಿಸಿ ಹೋಗುವಂತ ಜನರ ಮೇಲೆ ಪ್ರೀತಿ ಇರಬೇಕು. ಆಮೆನ್. ಸಿದ್ಧರಾಗಿದ್ದೀರಾ? ನಾನು ಪ್ರವಾದಿಸುತ್ತೇನೆ, ಯಾರ್ಯಾರು ಈ ವಾಕ್ಯಗಳು ಕೇಳಿಸ್ಕೊಳ್ತಾ ಇದ್ದೀರೋ, ನಾಳೆಯಿಂದ ನೀವು ಇರುವಂತ ಪ್ರತಿಯೊಂದು ಸ್ಥಳದಲ್ಲಿ, ನೀವು ಹೋಗುವಂತ ಪ್ರತಿಯೊಂದು ಕೆಲಸದ ಸ್ಥಳದಲ್ಲಿ ನೀವು ಸುವಾರ್ತೆ ಸಾರುವವರಾಗಿರ್ತೀರಿ. ಆಮೇನ್. ಹಲ್ಲೆಲೂಯಾ. ದೇವರು ನಿಮ್ಮನ್ನು ಉಪಯೋಗ ಮಾಡ್ತಾನೆ, ನಮ್ಮ ಸಭೆಯನ್ನು ಉಪಯೋಗ ಮಾಡ್ತಾನೆ. ಮುಂದಿನ ದಿನಗಳಲ್ಲಿ ಸಾವಿರಾರು ಸಾಕ್ಷಿಗಳು ನಾವು ಕೇಳಕ್ಕಿದ್ದೇವೆ ಪ್ರಿಯರೇ.